ನಮಸ್ಕಾರ ಸ್ನೇಹಿತರೆ, ಪ್ರಾಣಧಾರ ಚಾನಲ್ಗೆ ಸುಸ್ವಾಗತ. ಯಾವುದೇ ಸಂಬಂಧವಿರಲಿ, ಅದು ದಂಪತಿಗಳ ನಡುವೆ ಇರಲಿ, ಗೆಳೆಯರ ನಡುವೆ ಇರಲಿ ಅಥವಾ ಕುಟುಂಬದಲ್ಲಾಗಲಿ, ಅದು ಸದಾ ಸಂತೋಷದಿಂದ ಇರಲು ಕೆಲವು ಪ್ರಮುಖ ಗುಣಗಳು ಅಗತ್ಯ. ಇಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಆರೋಗ್ಯಕರ ಸಂಬಂಧದಲ್ಲಿ ಇರಲೇಬೇಕಾದ 5 ಮುಖ್ಯ ಗುಣಗಳ ಬಗ್ಗೆ ತಿಳಿಯೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಗುಣ 1, ಪರಸ್ಪರ ನಂಬಿಕೆ. ಸಂಬಂಧದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ತಳಹದಿ ಎಂದರೆ ನಂಬಿಕೆ. ನಂಬಿಕೆ ಇಲ್ಲದ ಸಂಬಂಧ ಅಡಿಪಾಯವಿಲ್ಲದ ಮನೆಯಂತೆ. ನಿಮ್ಮ ಸಂಗಾತಿ ಅಥವಾ ಸ್ನೇಹಿತರು ನಿಮ್ಮನ್ನು ಸಂಪೂರ್ಣವಾಗಿ ನಂಬುವಂತಿರಬೇಕು ಮತ್ತು ನೀವು ಅವರ ಮೇಲೆ ಸಂಶಯ ಪಡಬಾರದು. ನಂಬಿಕೆ ಇದ್ದಲ್ಲಿ ಯಾವುದೇ ಭಯ ಅಥವಾ ಗೊಂದಲಗಳಿಗೆ ಜಾಗವಿರುವುದಿಲ್ಲ. ಸಲಹೆ: ಅನುಮಾನ ಪಡುವುದನ್ನು ಬಿಟ್ಟು ಮುಕ್ತವಾಗಿ ಮಾತನಾಡುವುದನ್ನು ರೂಢಿಸಿಕೊಳ್ಳಿ. ಗುಣ 2, ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನ. ಎರಡನೆಯ ಗುಣ ಸಂವಹನ ಅಂದರೆ ಕಮ್ಯುನಿಕೇಷನ್. ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳು, ಕಷ್ಟ ಸುಖಗಳು ಅಥವಾ ಕೋಪವನ್ನು ಮುಚ್ಚಿಡದೆ ಪರಸ್ಪರ ಹಂಚಿಕೊಳ್ಳಬೇಕು. ನಿಮ್ಮ ಸಂಗಾತಿಗೆ ಏನು ಬೇಕು ಎಂಬುದನ್ನು ನೀವು ಕೇಳಿ ತಿಳಿಯಬೇಕು. ಪ್ರತಿಯೊಂದು ಸಮಸ್ಯೆಯನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳಲು ಸಾಧ್ಯ. ಸಲಹೆ: ಕೋಪ ಬಂದಾಗ ಮೌನವಾಗಿರುವುದಕ್ಕಿಂತ ಶಾಂತವಾದ ಮೇಲೆ ಮನಸ್ಸು ಬಿಚ್ಚಿ ಮಾತನಾಡಿ. ಗುಣ 3, ಪರಸ್ಪರ ಗೌರವ ಅಂದರೆ ಮ್ಯೂಚುವಲ್ ರೆಸ್ಪೆಕ್ಟ್. ಮೂರನೆಯದ್ದು ಪರಸ್ಪರ ಗೌರವ. ಪ್ರತಿಯೊಬ್ಬರಿಗೂ ಅವರದೇ ಆದ ಆಲೋಚನೆಗಳು, ಕನಸುಗಳು ಮತ್ತು ವ್ಯಕ್ತಿತ್ವ ಇರುತ್ತದೆ. ನಿಮ್ಮ ಸಂಗಾತಿಯ ನಿರ್ಧಾರಗಳು, ಅವರ ಆಸೆಗಳು ಮತ್ತು ಅವರ ಸ್ವಂತ ಸಮಯಕ್ಕೆ ಗೌರವ ನೀಡುವುದು ಅತ್ಯಗತ್ಯ. ಯಾರನ್ನೂ ಕೀಳಾಗಿ ಕಾಣಬಾರದು. ಸಲಹೆ: ಸಂಬಂಧದಲ್ಲಿ ಮೇಲು ಕೀಳು ಎಂಬ ಭಾವನೆ ಇರಬಾರದು. ಇಬ್ಬರೂ ಸಮಾನರು. ಗುಣ 4, ಬೆಂಬಲ ಮತ್ತು ಪ್ರೋತ್ಸಾಹ. ನಾಲ್ಕನೆಯ ಗುಣ ಬೆಂಬಲ. ಒಳ್ಳೆಯ ಸಮಯದಲ್ಲಷ್ಟೇ ಅಲ್ಲ, ಕಷ್ಟದ ಸಮಯದಲ್ಲೂ ಪರಸ್ಪರ ಜೊತೆಯಾಗಿ ನಿಲ್ಲುವುದು ಆರೋಗ್ಯಕರ ಸಂಬಂಧದ ಗುರುತು. ಸಂಗಾತಿಯ ಗುರಿ ಮತ್ತು ಕನಸುಗಳಿಗೆ ಪ್ರೋತ್ಸಾಹ ನೀಡಿ ಅವರು ಬಿದ್ದಾಗ ಎದ್ದು ನಿಲ್ಲಲು ನೆರವಾಗಬೇಕು. ಸಲಹೆ: ಅವರ ಸಾಧನೆಗೆ ಸಂತೋಷಪಡಿ, ಸೋಲಿನಲ್ಲಿ ಧೈರ್ಯ ತುಂಬಿ. ಗುಣ 5, ಸ್ವತಂತ್ರ ಜಾಗ ಮತ್ತು ಕ್ಷಮಾಪಣೆ. ಐದನೆಯ ಮತ್ತು ಪ್ರಮುಖ ಗುಣ ಸ್ವತಂತ್ರ ಜಾಗ ಅಂದರೆ ಪರ್ಸನಲ್ ಸ್ಪೇಸ್ ಹಾಗೂ ಕ್ಷಮಾಗುಣ. ಸಂಬಂಧದಲ್ಲಿದ್ದರೂ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಿತ್ರರು ಮತ್ತು ಸಮಯ ಬೇಕು. ಹಾಗೆಯೇ ಸಣ್ಣ ಪುಟ್ಟ ತಪ್ಪುಗಳಾದಾಗ ಕ್ಷಮಿಸುವ ಮನೋಭಾವ ಮತ್ತು ಕ್ಷಮೆ ಕೇಳುವ ವಿನಯ ಇರಬೇಕು. ಸಲಹೆ: ತಪ್ಪುಗಳನ್ನು ಹಿಡಿದು ಕುಳಿತುಕೊಳ್ಳದೆ ಮುನ್ನಡೆಯುವುದನ್ನು ಕಲಿಯಿರಿ. ಸ್ನೇಹಿತರೆ, ನಂಬಿಕೆ, ಗೌರವ, ಸಂವಹನ, ಬೆಂಬಲ ಮತ್ತು ಕ್ಷಮಾಗುಣ ಈ 5 ನಿಮ್ಮ ಸಂಬಂಧದಲ್ಲಿದ್ದರೆ ನಿಮ್ಮ ಬಾಂಧವ್ಯ ಎಂದಿಗೂ ಗಟ್ಟಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿಯವರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.